ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್. ಎಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ. ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್. ಎಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ. ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್. ಎಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ. ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್.
ಇಷ್ಟೆಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ. ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್. ಎಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ. ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ. ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್. ಎಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ. ನಾಯಕ ನಟ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಸದ್ಯ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿ ನಟ ದರ್ಶನ್ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಅಂತೂ ಖುಲಾಸೆಯಲ್ಲ. ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿಗೆ ಸುಪ್ರೀಂ ಟೆನ್ಷನ್ ಅಂತೂ ದರ್ಶನ್ ಅವರಿಗೆ ಇದ್ದೇ ಇದೆ. ಎರಡು ಕೇಸು, ಎರಡು ಬೇರೆ ಬೇರೆ ನೇಚರ್ ಇರಬಹುದು. ಅಲ್ಲು ಅರ್ಜುನ್ ಪ್ರಕರಣ, ಅದನ್ನ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ, ಅದು ರಾಜಕೀಯ ಇತ್ಯಾದಿ ಚರ್ಚೆ ಇದ್ರೂ ಕೂಡ ಕ್ವಿಕ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಪ್ರಕ್ರಿಯೆಗಳಾಗ್ತಾ ಹೋಯ್ತು. ಇಲ್ಲಿ ಯಾವಾಗಿಂದ ಅಂತಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಬೇಲ್ ಸಿಕ್ಕಾಗಿಂದ ಪೊಲೀಸ್ ಇಲಾಖೆ, ಅದರಲ್ಲೂ ಖುದ್ದು ಕಮಿಷನರೇ ಬಂದು ಹೇಳ್ಬಿಟ್ರು, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಮೆಡಿಕಲ್ ಬೇಲ್ ಆಯ್ತು, ರೆಗ್ಯುಲರ್ ಬೇಲ್ ಆಯ್ತು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು, ಮೈಸೂರು ಸೇರಿದ್ದಾಯ್ತು, ಮೈಸೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಆಯ್ತು ಹೆಲ್ತ್ ರಿಗಾರ್ಡಿಂಗ್. ಎಲ್ಲಾದ್ರೂ ಕೂಡ ಮೇಲ್ಮನವಿ ಸಲ್ಲಿಕೆ.